ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. Warm welcome to our world, the Temple of Knowledge, Shekinah Baptist Academy. Yes, it is a school with a difference. Shekinah Baptist Academy is a well-designed school in about 1.5 acres of area. A perfect blend of nature and architecture makes SBA a unique school. Our program includes exclusive school syllabus, blend of CBSE and ICSE, foundation program, sports and music, personality development. We are putting in efforts to make the school a school of difference and a school of different thought. Our education is holistic in view and in approach, and the focus is to develop the child in different fields and areas of their life so that they may be able to face the world in the future competition that they will have to go to. Shekinah Baptist Academy near PNT quarters, Old Javagi Road, Kalburgi. ನಮಸ್ಕಾರ, ನಾನು ನಿವೇದಿತಾ ಪ್ರಸನ್ನ ದೇಶಪಾಂಡೆ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕನ್ನಡ ಸಾಹಿತ್ಯದ ಹೆಸರಾಂತ ನಿತ್ಯೋತ್ಸವ ಕವಿ ಇನ್ನಿಲ್ಲ. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದು KS ನಿಸಾರ್ ಅಹಮದ್ ಈಗ ನೆನಪು ಮಾತ್ರ. ಕಲಬುರಗಿಯಲ್ಲಿ ಕೊರೋನಾ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆ ಮಹಾನಗರ ಪಾಲಿಕೆ ವತಿಯಿಂದ ನಗರದಲ್ಲಿನ ಪ್ರತಿಯೊಂದು ವಾಹನಗಳಿಗೆ ಸ್ಯಾನಿಟೈಸ್ ಸ್ಪ್ರೇ. ಕೊರೋನಾ ಅಟ್ಟಹಾಸದಿಂದ ಬಿಡುವಿಲ್ಲದೆ ಶ್ರಮ ವಹಿಸುತ್ತಿರುವ ಕೊರೋನಾ ವಾರಿಯರ್ಸ್, ಜೀವದ ಹಂಗು ತೊರೆದು ಜನ ರಕ್ಷಣೆಗೆ ದುಡಿಯುತ್ತಿರುವ ಪೊಲೀಸರಿಗೊಂದು ಸಲಾಂ. ಈಗ ವಾರ್ತೆಗಳ ವಿವರ. ಕನ್ನಡ ಸಾಹಿತ್ಯದ ಹೆಸರಾಂತ ಹಾಗೂ ನಿತ್ಯೋತ್ಸವದ ಕವಿ ಎಂದೇ ಪ್ರಖ್ಯಾತಿ ಪಡೆದಿರುವ KS ನಿಸಾರ್ ಅಹಮದ್ ಅವರು ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದು ಬೆಂಗಳೂರಿನ ಪದ್ಮನಾಭ ನಗರದ ತಮ್ಮ ನಿವಾಸದಲ್ಲಿ ನಿಧನರಾಗಿದ್ದಾರೆ. ಕನ್ನಡ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿದ KS ನಿಸಾರ್ ಅಹಮದ್ ಅವರ ನಿತ್ಯೋತ್ಸವ ಹಾಡು ಸಾಕಷ್ಟು ಪ್ರಸಿದ್ಧಿ ಗಳಿಸಿದೆ. 1935 ಫೆಬ್ರವರಿ 5ರಂದು ಜನಿಸಿದ ನಿಸಾರ್ ಅಹಮದ್ ಅವರು ಕನ್ನಡ ನಾಡು ನುಡಿಗೆ ಇವರ ಕೊಡುಗೆ ಅಪಾರವಾಗಿದೆ. ನಾನು ಸೇರಿದೆ ಅಲ್ಲಿ ಕನ್ನಡ. ಅವ್ರಿಗೆ ಸ್ವಾತಂತ್ರ್ಯ ಬಂದಮೇಲೆ 7 ವರ್ಷ ಆದಮೇಲೆ ಸ್ವಾತಂತ್ರ್ಯ ಬಂದಮೇಲೆ ಇಲ್ಲಿ ಕನ್ನಡಮಯವಾಗುತ್ತೆ, ಇಂಗ್ಲೀಷ್ನ ಒಂದು ಆದ್ಯತೆ ಇದು ಕುಗ್ಗುತ್ತೆ.
ಅವ್ರಿಗೆ ಕನ್ನಡ ಅಗತ್ಯ ಅನ್ನುವಂಥ ಕಲ್ಪನೆ ಇತ್ತು. ಅದಕ್ಕೆ ನನಗೆ ನನ್ನ ತಮ್ಮನಿಗೆ ಇಲ್ಲಿ ಸೇರಿಸಿದ್ರು ಪ್ರಾಥಮಿಕ ಶಾಲೆಯಲ್ಲಿ. 1940 ನಮ್ಗೆ ಇದ್ದಿದ್ದು ಇದೊಂದೇ ಮನೋರಂಜನೆಯ ಸ್ಥಳ. ಆ ಕಾಲದಲ್ಲಿ ಮನೆಗಳ ರೇಡಿಯೋ ಕೂಡ ಇರಲಿಲ್ಲ. ಒಂದು 500 ಮನೆಗಳಿಗೆ ಒಂದು ರೇಡಿಯೋ ಇದ್ದು ಹೆಚ್ಚು. ನಮಗಿದೊಂದೇ. ಶಾಲೆ ಬಿಟ್ಟ ತಕ್ಷಣ ಇಲ್ಲಿ ಬಂದ್ಬಿಟ್ಟು ನಾವು ಮಧ್ಯಾಹ್ನ 3:30-4 ಗಂಟೆಗೆ ಕತ್ಲಾಗೋವರೆಗೂ ಆಡ್ತಿದ್ವಿ. ಇಲ್ಲಿ ಮರಕೋತಿ ಆಟ ಅಂತೆ, ಅಲ್ಲಿ ಈಜ್ತಿದ್ವಿ. ಬಹುಶಃ ಕುವೆಂಪು ಅವ್ರಿಗೆ ಮಲೆನಾಡು ಹೇಗೆ ಸಿಕ್ತೋ ಹಾಗೆ ನನ್ನ ಲಾಲ್ಬಾಗ್ ಸಿಕ್ತು. ನನ್ನ ಲಾಲ್ಬಾಗ್ ಮತ್ತು ವರ್ಡ್ಸ್ವರ್ತಿ ಅಲ್ಲ, ನೀವು ಲೇಕ್ ಡಿಸ್ಟ್ರಿಕ್ಟ್ ಅಂತೆ ಲಂಡನ್ನಲ್ಲಿ, ಅದಕ್ಕೂ ಇಂಗ್ಲೆಂಡಲ್ಲಿ ಅದು ನೋಡೋಕ್ಕೆ ಹೋಗಿದ್ದೆ. ನಾಳೆ ನನಗೆ ಲಾಲ್ಬಾಗು, ನಾನು ಬೆಂಗಳೂರಲ್ಲಿ ಇದ್ಕೊಂಡು ನಗರದ ಈ ವಾತಾವರಣದಲ್ಲಿ ಇದ್ಕೊಂಡು ಇದು ಸಿಕ್ತಲ್ಲ ಒಂದು ದ್ವೀಪದ ಥರ. ಅದಕ್ಕೆ ನಾನು ಲೋಕಾಂತ ಏಕಾಂತಕ್ಕಿದು ಧ್ಯಾನ, ಓದು, ಅಧ್ಯಯನ, ಮತ್ತೊಂದಕ್ಕೆ ಯೋಚನೆಗೆ, ಚಿಂತನೆಗೆ. ಅಲ್ಲಿ ಗಾಂಧಿ ವಿಚಾರ ಇದೆಯಲ್ಲ, ಗಾಂಧಿ ವಿಚಾರ ನನ್ನ ಲೋಕಾಂತಕ್ಕೆ 1960 ಏನೋ. ಆಮೇಲೆ ಸುಧಾ ಗ್ರಂಥಾಂತರಂಗ ಅಂತ ಆಗ್ತಾನೆ ಶುರುವಾಯಿತು, ಬುಕ್ ರಿವ್ಯೂ. ಅದಕ್ಕೆ ನನ್ನ ಮೊದಲನೇದು ನಾನು ಬರೆದಿರೋದು. ಸೊ ಹೀಗೆಲ್ಲ ಈ ಪದ್ಯಗಳಿಗೆ ಬೇಕಾದ ಸ್ಫೂರ್ತಿಯನ್ನು ಕೊಟ್ಟಿರೋದು. 10ನೇ ವಯಸ್ಸಿನಲ್ಲಿ ಸಾಹಿತ್ಯ ಬಗ್ಗೆ ಅಪಾರ ಆಸಕ್ತಿ ಹೊಂದಿರುವ ಇವರು ಜಲಪಾತದ ಬಗ್ಗೆ ಬರೆದ ಕವನ ಕೈ ಬರಹದ ಪತ್ರಿಕೆಯಲ್ಲಿ ಅಚ್ಚಾಗಿತ್ತು. ಇಲ್ಲಿಯವರೆಗೆ 21 ಕವನ ಸಂಕಲನ, 14 ವೈಚಾರಿಕ ಕೃತಿಗಳು, 5 ಮಕ್ಕಳ ಸಾಹಿತ್ಯ ಕೃತಿಗಳು, 5 ಅನುವಾದ ಕೃತಿ ಹಾಗೂ 13 ಸಂಪಾದನಾ ಗ್ರಂಥಗಳನ್ನು ಹೊರತಂದಿದ್ದಾರೆ. ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ ಸಂದಿವೆ. ಈ ಲಾಲ್ಬಾಗು ಮತ್ತು ಗಾಂಧಿ ವಿಧಾನ ಮತ್ತು ಶಿವಮೊಗ್ಗ 8 ವರ್ಷ ಇದ್ನಮ್ಮ ನಾನು. 67ರಿಂದ ಮೊದಲು 5 ವರ್ಷ, ಆಮೇಲೆ ಮತ್ತೆ 3 ವರ್ಷ ಕಳೆದು 5 ವರ್ಷ. ಆ ಹೊತ್ತಲ್ಲಿ ನಾನು ಬರೆದ್ನಲ್ಲ, ನನ್ನ ಕುಟುಂಬ ಇಲ್ಲೇ ಇತ್ತು, ನಾನೊಬ್ಬನೇ ಇದ್ದೆ ಎಲ್ಲರೂ ಮಾಡಿಕೊಂಡು. ನೀವು 2 ಫರ್ಲಾಂಗ್ ಹೋದರೆ ನಿಮಗೆ ಅಲ್ಲಿ ಗದ್ದೆ, ಅಡಿಕೆ ಮರಗಳು, ತೆಂಗಿನ ಮರಗಳು, ಕಾಲುವೆ, ಯಾವುದೋ ತುಂಗಿಯ ಕಾಲುವೆ, ಒಳ್ಳೆ ಇದು ಕಬ್ಬಿನ ತೋಟ ನೋಡ್ಬೇಕು ನೀವು. ಆ ಸಂಜೆ ಹೊರಟೋದ್ರೆ ಜೇಬಲ್ಲಿ ಚಿಲ್ಲರೆ ಹಾಕ್ಕೊಂಡು ಓಡಾಡಿದಾಗೆ ಚಿಲಿಮಿಲಿ ಅಂತ ಗುಬ್ಬಚ್ಚಿಗಳು, ಸಾವಿರಾರು ಗುಬ್ಬಚ್ಚಿಗಳು ಜೇಬಲ್ಲಿ ಚಿಲ್ಲರೆ ಹಾಕ್ಕೊಂಡು ಓಡೋರು ಹೇಗಿರು ಆ ಶಬ್ದ. ಜನ ನಿಮ್ಮ ಸ್ನೇಹಿತರು, ಎಷ್ಟು ಜನ ಪರಿಚಯಸ್ತ್ರಿ. ಒಬ್ಬ ಆಟೋ ಡ್ರೈವರು ಕೂಡ ನನ್ನ ಸ್ನೇಹಿತಾನೆ, ನಾನು ಮೆರೆಸ್ಬಿಟ್ಟಿಯಾನೆ. ಆಟೋ ಮೇಲೆ ನನ್ನ ಫೋಟೋ ಎಲ್ಲ ಹಾಕ್ಬಿಟ್ಟು ಇದು ಮಾಡಿಕೊಂಡು. ನನಗೆ ಭಾಳ ಸಂತೋಷ ಆಗೋದು ಏನು ಅಂದರೆ, ಆ ನಿತ್ಯೋತ್ಸವ ಹಾಡೋದು ಯಾವ ಕಾಲದಲ್ಲಿ ಬರೆದಮ್ಮ ನಾನು. ಶಿವಮೊಗ್ಗ ಬಳವಳಿ, ಅದು ಶಿವಮೊಗ್ಗಲ್ಲಿದ್ದಾಗ ಆಕಾಶವಾಣಿಯಲ್ಲಿ ಕೇಳಿದರು. ಅದು ನವಂಬರ್ ತಿಂಗಳು ಒಂದು ಪದ್ಯ ಬೇಕಾಗಿತ್ತು ಅವ್ರು ಕನ್ನಡದ ಬಗ್ಗೆ. ನಾನೇನು ಮಾಡಿದೆ, ಆಗ ಏನು ಬರೀಲಿ, ಶಿವಮೊಗ್ಗಲ್ಲಿದ್ದೆ, ರಜಾಗೆ ಬೆಂಗಳೂರಿಗೆ ಬಂದಿದೆ. ನಮ್ಮ ಮನೆ ಆ ಜಯನಗರದಲ್ಲಿ ಇತ್ತಾಗ. ಎಸ್ ಬಿ ರಾವ್ ಅನ್ನೋರ ಮನೇಲಿ ಟೆಲಿಫೋನ್ ಇತ್ತು. ಅವರು ಒಂದೇ ಡಾಕ್ಟರ್ ಎಸ್ ಬಿ ರಾವ್ ಅವರ ಮನೆ. ನಾವು ಫೋನ್ ಬಂದರೆ ಕೊಡೋರು. ಹೋಗಿ ಮಾಡಿ, ಏನು ರೀ ನಿಮ್ಮ ಇದಕ್ಕೆ ಕಾಗದ ಬರೆದೆ ನಾನು, ನವಂಬರ್ ತಿಂಗಳಲ್ಲಿ ಇಡೀ ತಿಂಗಳು ನಿಮ್ಮ ಪದ್ಯ ಹಾಡಿಸ್ತಾರೆ, ತಿಂಗಳ ಹೊಸ ಹಾಡು ಅಂತ. 5 ಸಂಡೇ ಅದು ಬಂದಿತ್ತು. 5 ಸಂಡೇ ನಿಮ್ಮದೇ ಹಾಡಿಸೋದು. ಭಾನುವಾರ ಬೆಳಿಗ್ಗೆ ನೀವು ಇನ್ನೂ ಪದ್ಯ ಕೊಟ್ಟಿಲ್ಲ, ಇನ್ನು 8 ದಿವಸ ಇದೆ. ಅದು ನಾವು ಸೈಕ್ಲೋ ಸ್ಟೈಲ್ ಮಾಡಿಸಿ ಮೈಸೂರಿಗೆ ಕಳಿಸ್ಬೇಕು ಅಂತ. ಮೈಸೂರಲ್ಲಿ ಕೃಪಾ ಅಂತ, ಇನ್ನು ಆಶಾ ಅಂತ ಇಬ್ಬರು ನಮ್ಮ HR ಲೀಲಾವತಿ ಶಿಷ್ಯರು ಹಾಡಿದ್ದಾರೆ. ಸರಿ, ಸೈಕ್ಲೋ ಸ್ಟೈಲ್ ಮಾಡಿಸೋರು ಆ ಕಾಲದಲ್ಲಿ ಇದೆಲ್ಲ ಇಲ್ಲ. ಯಾವುದೋ ನಿಮ್ಮ ಈಗ ಇಲ್ಲಿ ಇದು ಮಾಡಿದ ತಕ್ಷಣ ಅಲ್ಲಿ ಹೊರಟೋಗುತ್ತಲ್ಲ, ಮೊಬೈಲ್ಗೆ ಆ ಥರ ಇರಲಿಲ್ಲ. ಸರಿ ಆಯಿತು ಅಂತ ರಾತ್ರಿ ಏನು ಮಾಡಲಿ, ನಾನು ಏನು ಬರೀಲಿ ಕನ್ನಡದ ಬಗ್ಗೆ. ಇವರ ಮೊದಲ ಭಾವಗೀತೆಗಳ ಧ್ವನಿಮುದ್ರಿಕೆ ನಿತ್ಯೋತ್ಸವ ಹೊರಬಂದು ಕನ್ನಡ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಭರ್ಜರಿ ಯಶಸ್ಸು ಪಡೆಯಿತು.
ಕುರಿಗಳು, ರಾಜಕೀಯ ವಿಡಂಬನೆ ಕವನ, ಭಾರತ ನಮ್ಮ ದೇಶ, ಬೆಣ್ಣೆ ಕದ್ದ ನಮ್ಮ ಕೃಷ್ಣ ಕವನ ಕವಿ ಬಹುಮುಖ ಪ್ರತಿಭೆಗೆ ಸಾಕ್ಷಿಯಾಗಿವೆ. ಮನಸ್ಸು ಗಾಂಧಿ ಬಜಾರು, ನೆನೆದವರ ಮನದಲ್ಲಿ, ಸುಹುಮುಹೂರ್ತ, ಸಂಜೆ 5ರ ಮಳೆ, ನಾನೆಂಬ ಪರಕೆಯ, ಆಯ್ದ ಕವಿತೆಗಳು, ನಿತ್ಯೋತ್ಸವ ಹೀಗೆ ಪ್ರಸಿದ್ಧ ಕವನ ಸಂಕಲನಗಳಾಗಿವೆ. ನಾನು ಮಾಳಿಗೆ ಮೇಲೆ ರಾತ್ರಿ ಊಟ ಮಾಡಿಕೊಂಡು ತಿರುಗಾಡಿದೆ, ಆ ಕಡೆಯಿಂದ ಈ ಕಡೆ ಶತಪಥ ಮಾಡಿದಾಗ ಬರಿಬಹುದಲ್ಲ, ಶಿವಮೊಗ್ಗ ಮೇಲೆ ಬರಿಬೋದಲ್ಲ. ಶಿವಮೊಗ್ಗದಲ್ಲಿ ಜೋಗ್ ಬಹಳ ಸಲ ನೋಡಿದ್ದೀನಿ, 1 ವರ್ಷದಿಂದ ಅನೇಕ ಸಲ ಹೋಗಿದ್ದೀನಿ. ದಿವಸ ಹಳೆ ಸೇತುವೆ ದಾಟಿ ಊರಾಚೆ ಇರುವಂಥ ಸಹ್ಯಾದ್ರಿ ಕಾಲೇಜಿಗೆ ಹೋಗ್ತೀನಿ, ನನ್ನ ವೃತ್ತಿ. ಆಮೇಲೆ ಸುತ್ತಮುತ್ತ ಎಲ್ಲೆಲ್ಲಿ ನೋಡಿದ್ರು ಈ ಹಸಿರಿನ ಇದರಲ್ಲಿ ನಾನು ಮುಳುಗೋಗಿದ್ದೀನಿ. ಯಾಕೆ ಬರಿಬಾರ್ದು ಅಂತ ನೀವು ನಂಬಲ್ಲ, ತಾನಾಗಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿಮಗೆ ಅಂತ ಲೈನ್ಸ್ ಬಂದು ಆಶ್ಚರ್ಯ ಆಗುತ್ತೆ ನನಗೆ. ನಾನು ಆಣೆತ್ತಿಂದ ಹೇಳ್ತೀನಿ, ನಾನು ಮೊದಲು ಕಲ್ಪಿಸ್ಕೊಂಡಿದ್ದಲ್ಲ, ಅದು ಹೇಗೆ ಬಂತು ಅಂತ ಗೊತ್ತಿಲ್ಲ. ನಿತ್ಯೋತ್ಸವ ತಾಯಿ, ಹೌದಲ್ಲಪ್ಪ, ನಿತ್ಯ ಉತ್ಸವ ನಡೀತಿದೆ, ಪ್ರತಿನಿತ್ಯ. ಮತ್ತು ಶಾಶ್ವತ, ನಿತ್ಯ ಅಂದರೆ ಚಿರಂತನ, ಶಾಶ್ವತವಾಗೂ ನಡೀತಿದೆ. ಇದು ಶತಶತಮಾನಗಳಿಂದ ನಡೀತಿದೆ. ಈ ನಮ್ಮ ರಾಜಕೀಯದ ರಾಜ್ಯೋತ್ಸವ ನವಂಬರ್ 1 ತಿಂಗಳಿಗೆ ಯಾವ ದೊಡ್ಡದಿದೆ. ಅದ್ರ ಮುಂದೆ ಒಂದು ದಿವಸ ಎಲ್ಲ ದುಡ್ಡು ಕಲೆಕ್ಟ್ ಮಾಡಿ ಇವೆಲ್ಲ ಮಾಡ್ತಾರೆ, ರಾಜ್ಯೋತ್ಸವ 1 ದಿವಸ ನವಂಬರ್ ತಿಂಗಳಿಗೆ. ಇದು ಶಾಶ್ವತವಾಗಿ ನಡೀತಿದೆ, ಪ್ರತಿನಿತ್ಯ ನಡೀತಿದೆ. ಯಾವುದು? ಪ್ರಕೃತಿ. ಮೊದಲು ಪ್ರಕೃತಿ ಸಹ್ಯಾದ್ರಿಯ ಲೋಹದಿರ ಉತ್ತುಂಗದ ನಿಲುಕಿನಲ್ಲಿ, ಆಮೇಲೆ ಯಾವುದು ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ತೆನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದಿರ ಉತ್ತುಂಗದ ನಿಲುಕಿನಲ್ಲಿ. ಅದು ಜಿಯಾಲಜಿ ಟೀಚರ್ ಆದ್ದರಿಂದ ನಾನು ಭೂವಿಜ್ಞಾನದ ಮೇಸ್ಟ್ರ್ ಆಗಿದ್ದರಿಂದ ಅದು ಬರೆಯೋಕ್ಕಾಯಿತು. ಯಾವುದು ಅದಿರಿನ ಬಗ್ಗೆ ಎಲ್ಲರ ಬೇರೆ ಕಲ್ಪನೆ ಹೊಡಿ. ಆಮೇಲೆ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ. ನಿತ್ಯ ನಮ್ಮ ಈ ತೇಗ ಮತ್ತು ಗಂಧ ಜಗತ್ತಿನ ಪ್ರಸಿದ್ಧವಾದ ನಮ್ಮ ಮೈಸೂರು. ಇನ್ನೆಲ್ಲೂ ಇಂಥ ಒಂದು ಕ್ವಾಲಿಟಿಯ ಮರಗಳು ಅಂಥಲ್ಲಿ ಇಂಥ ಎಲ್ಲ ಕೊಟ್ಟಿದೆಯಾ ತಾಯಿ, ಅವೆಲ್ಲ ನೀನು ನಮಸ್ಕಾರ ಮಾಡ್ತೀವಿ. 2ನೇದು ಇತಿಹಾಸ, 1ನೇದು ಪ್ರಕೃತಿ, ಇಲ್ಲಿ ಕರ್ನಾಟಕದಲ್ಲಿರೋ ಪ್ರಕೃತಿ. 2ನೇದು ಇತಿಹಾಸ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ, ಓಲೆಗರಿಯ ಸಿರಿಗಳಲ್ಲಿ, ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ನೆಕ್ಸ್ಟ್ ಇತಿಹಾಸದ್ದು 2 ಲೈನು ಜ್ಞಾಪಕ ಇಟ್ಕೊಂಡು ಕೆಳಗೆ ಹೋಗೋದು, ನನ್ನ ರೂಮಲ್ಲಿ ಬರೆಯೋದು, ಮೇಲೆ ಬರೋದು. ಮತ್ತೆ ಈಗ ಕತ್ಲೆ ಅಲ್ಲ, ಅದು ಮೇಲೆ ಮಾಳಿಗೆ ಮೇಲೆ 2 ಲೈನ್ ಹೊಳೆದಾಗ ಅಂತ ಬಾಯ್ಪಾಠ ಮಾಡ್ಕೊಂಡು ಹೋಗಿ ಕೆಳಗೆ ಬರೆಯೋದು. ಹೀಗೆ ಬರ್ತಿದ್ದು ನಾನು ಅದನ್ನು. ಇನ್ನೊಂದು ನಮ್ಮ ಜನಜೀವನ, ಸಾಮಾಜಿಕ ಇದು ಸಂಸ್ಕೃತಿ, ಇದ್ರ ಬಗ್ಗೆ. ಹಲವೆನ್ನದ ಹಿರಿಮೆಯೇ, ಕುಲವೆನ್ನದ ಗರಿಮೆಯೇ, ಸದ್ವಿಕಾಸಶೀಲ ನುಡಿಯ ಲೋಕಾವೃತ ಸೀಮೆಯ. ನಮ್ಮ ನುಡಿ ಇವತ್ತು ವಿಶ್ವವಂದ್ಯವಾಗಿದೆ. ವಿಶ್ವದಾದ್ಯಂತ ಹರಡೋದಕ್ಕೆ ಕಾರಣ ನಮ್ಮ ಕವಿ ಸಾಹಿತಿಗಳು ಬೇಕಾದಷ್ಟು ಜನ. ಮಾಸ್ತಿ ಅಂಥವರು, ಕುವೆಂಪು ಅಂಥವರು, ಕಾರಂತರು, ಬೇಂದ್ರೆ ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಇವತ್ತು ಜಗದ್ವಂದ್ಯ ಸಾಹಿತ್ಯವನ್ನು ಕ್ರಿಯೇಟ್ ಮಾಡಿಬಿಟ್ಟೆ ನಮ್ಮಲ್ಲಿ. ಸೊ ಇದೆಲ್ಲ ಬರದೆ 3 ಲೆವೆಲಲ್ಲಿ ನಾನು ವರ್ಕ್ ಮಾಡಿದ್ದೀನಿ ಪದ್ಯದಲ್ಲಿ. ಒಂದು ಪ್ರಕೃತಿ, ಇನ್ನೊಂದು ಇತಿಹಾಸ, ಇನ್ನೊಂದು ಸಾಮಾಜಿಕ ಜೀವನ ಮತ್ತು ಸಂಸ್ಕೃತಿ. ಇದು ಅದು ಕ್ಲಿಕ್ ಆಗೋಯ್ತು. ಅದು TV ಆಕಾಶವಾಣಿಯಲ್ಲಿ ಹಾಡಿಸಿದಾಗ ಅಷ್ಟು ಚೆನ್ನಾಗಿ ಬರಲಿಲ್ಲ. ಆದರೆ ನಮ್ಮ ಅನಂತ ಸ್ವಾಮಿ ಅದನ್ನು ತೊಗೊಂಡು ರೇವತಿ ರಾಗ ಅಂತ, ಅವ್ರಿಗೆ ಗೊತ್ತಿಲ್ಲ ರಾಗ ಯಾವುದು ಅಂತ, ಅದನ್ನು ಹಾಕಿ ಶಿವಮೊಗ್ಗಕ್ಕೆ ಬಂದಾಗ ಒಂದು ಸಲ ಅವರು ಮನೆಯ ಗೃಹ ಪ್ರವೇಶಕ್ಕೆ ಬಂದಿದ್ದರು. ಅಂದಾಗ ನನಗೆ ಕರೀರಿ ಅಂತ ಹೇಳಿ ಕಳಿಸಿದ್ರು, ನಮ್ಮ ಸ್ನೇಹಿತರು ಯಾರು ಕರೀರಿ ಅಂತ. ಅವ್ನು ಸರ್ಪ್ರೈಸ್ ಇದೆ ಕರೀರಿ, ಏನು ಅಂದರೆ ಈ ಹಾಡಿಗೆ ರಾಗ ಹಾಕಿದ್ರು. ಆಮೇಲೆ ಹೋಗಿ ಅಲ್ಲಿ ನಾನು ಕೂಗ್ಕೋಬೇಕಾದ್ರೆ ಮೊದಲು ಗಣೇಶನ ಸ್ತುತಿ ಆಯಿತು, ಆಮೇಲೆ ಈ ಹಾಡು ಹಾಡೋದು. ಏನು ಅದ್ಭುತ ಅಂದರೆ ಎಲ್ಲ ಚಪ್ಪಾಳೆ ತಟ್ಟಿದಲ್ಲ, ಇನ್ನೊಂದು ಸಲ ಹಾಡಿ. ಅದು ಯಾವ ಗಳಿಗೆಯಲ್ಲಿ ಹುಟ್ಟುತ್ತೋ, ಕೆಲವ್ರು ಕೆಲವು ಪದ್ಯಗಳ ಜಾತಕ ಹೇಗಿರುತ್ತೆ ಅಂದರೆ ಅವು ಹುಟ್ಟಾ ಪಡ್ಕೊಂಡು ಕುರಿಗಳು ಕುರಿಗಳು ಬೆಣ್ಣೆ ಕದ್ದ ನಮ್ಮ ಕೃಷ್ಣ ಆಯ್ತಾ. ಹೀಗಾಗಿ ನಿತ್ಯೋತ್ಸವ ಇವತ್ತು ಕೂಡ ಚಾಲ್ತಿಯಲ್ಲಿ. ನನಗೀಗಲೂ ರೆಕಗ್ನೈಸ್ ಮಾಡೋದು ಹೇಗೆ ಗೊತ್ತೇನು, ಯೋಗದ ಸೇರಿ ಬರ್ದೇವಲ್ಲ ಸರ್, ಯೋಗದ ಸೇರಿ ಅಂದರೆ ಅದು ಅಷ್ಟು ಪರಿಣಾಮ ನನಗೆ ಅದರಿಂದ ಸ್ವಲ್ಪ ಕಷ್ಟವೂ ಆಗಿದೆ. ಯಾಕೆ ಗೊತ್ತಾ, ಎಷ್ಟು ವೈವಿಧ್ಯಮಯವಾದ, ಎಷ್ಟು ಗಂಭೀರವಾದ ಎಷ್ಟೆಲ್ಲ ಪದ್ಯಗಳು ಬರೆದೀನಿ, ಅದ್ರ ಬಗ್ಗೆ ಇದು ಮಾಡಿಲ್ಲ. ಹೋಗಿ ನಿತ್ಯೋತ್ಸವ ಒಂದೇ ಕೋಟ್ ಮಾಡ್ತಾರೆ. ಏನು ಮಾಡೋಕ್ಕಾಗಲ್ಲ. ಈಗ ಯಾವುದೇ ಒಂದು ಇದು ಲಾಲ್ಬಾಗ್ ಅಂದ ತಕ್ಷಣ ಜ್ಞಾಪಕ ಗ್ಲಾಸ್ ಹೌಸ್ ಅಂತ ಬರುತ್ತೆ, ಬೆಂಗಳೂರು ಅಂದ ತಕ್ಷಣ ವಿಧಾನಸೌಧ ಅಂತ ಬರುತ್ತೆ ಅಲ್ವಾ, ದೆಹಲಿ ಅಂದ ತಕ್ಷಣ ಕುತುಬ್ ಮಿನಾರು, ಮತ್ತೊಂದು ಬಿರ್ಲಾ ಮಂದಿ ಏನೋ ಬರುತ್ತೆ. ಈಗ ಯಾವುದೋ ಒಂದು ಲ್ಯಾಂಡ್ ಮಾರ್ಕಿಂದ ಆದರೂ ಗುರುತಿಸ್ತಾ ಇಲ್ಲ ಅಂತ ಖುಷಿಯಾಗುತ್ತೆ. ಜನ ನನ್ನ ಯೋಗ್ಯತೆಗೆ ಮೀರಿ ನನ್ನನ್ನು ಇವತ್ತು ಕನ್ನಡ ಜನ ಆರಾಧಿಸಿದ್ದಾರೆ. ಈಚೆಗೆ ದಸರಾ ಮಹೋತ್ಸವದ ಉದ್ಘಾಟನೆ 407 ವರ್ಷಗಳ ಭವ್ಯ ಪರಂಪರೆಯ ಒಂದು ಕಾರ್ಯಕ್ಕೆ ನನ್ನನ್ನು ಕರೆದು ನಮ್ಮ ಮಾನ್ಯ ಸಿದ್ದರಾಮಯ್ಯ
ಮಿನಿಸ್ಟ್ರು, ಚೀಫ್ ಮಿನಿಸ್ಟ್ರು ನನ್ನಲ್ಲಿ ದೊಡ್ಡ ಅಲಂಕಾರ ಗೌರವ ಕೊಟ್ಟಲ್ಲ, ಬಹುಶಃ ಇನ್ಯಾವ ಜನ್ಮಕ್ಕಂತ ಸಿಗುತ್ತೆ ನನಗೆ. ಪದ್ಮಶ್ರೀ ಸಿಕ್ಕಿದೆ, ನಿಜ ನಾಡೋಜ ಸಿಕ್ಕಿದೆ, 3-4 ಡಾಕ್ಟರೇಟ್ಸು ಎಲ್ಲ ಇರಲಿ. ಇದು ಬೇರೆ ರೀತಿ ವಿಶ್ವವಿಖ್ಯಾತ, ಕೋಟಿ ಜನ ನೋಡುವಂಥದ್ದು, ಕೇಳುವಂಥದ್ದು. ನಮ್ಮ ಕನ್ನಡ ಅಸ್ಮಿತೆ ಮತ್ತು ಅಸ್ತಿತ್ವದ ಒಂದು ಪರಂಪರೆ ಇದೆ, ಅದನ್ನೆಲ್ಲ ಆ ಟ್ಯಾಬ್ಲೋಗಳು ಮತ್ತೊಂದು ಚಿತ್ರಿಸುತ್ತೆ. ನೋಡಿರ್ಬೇಕು ನೀವು, ಶಿಲಾಬಾಲಿಕೆಯರಾಗಲಿ ಮತ್ತು ಈ ಗೋಲ್ ಗುಂಬಜ್ ಆಗಲಿ, ಒಂದು ಚರ್ಚ್ ಆಗಲಿ, ಎಲ್ಲ ನಮಗೆ ಒಂದು ಒಳಗೊಳ್ಳೋ ಸಂಸ್ಕೃತಿ. ನಂದು ಆವಾಗ ಹೇಳ್ತಿರ್ತೀವಿ, ನಾವು ಸಿಡಿದು ನಿಲ್ಲೋ ಸಂಸ್ಕೃತಿ ಅಲ್ಲ, ನಾವೆಲ್ಲ ಮುಂದಾಗಿ ಬಾಳ್ವೆ. ಅದಕ್ಕೆ ಆತಿಥ್ಯಕ್ಕೆ ಹೇಳಿದ ಹೆಸರು ಕನ್ನಡಿಗರು. ನಾವು ಒಂದು ರೀತಿಯಲ್ಲಿ ಅದು ನಮಗೆ ಕಂಟಕವಾಗಿದೆ, ಬೆರಕೆ ನಗರ ಆಗಿಬಿಟ್ಟಿದೆ ಬೆಂಗಳೂರು. ಇಲ್ಲಿ ಏನೇ ಇರಲಿ, ಬಟ್ ಹೀಗೆ ನನಗೆ ಬೇಕಾದಷ್ಟು ವಿಶೇಷಗಳು ನನ್ನ ಜೀವನದಲ್ಲಿ ನಡೆದಿದೆ. ಬೇಕಾದಷ್ಟು ಸುಮ್ಮನೆ ಇದು ಟಿಪ್ ಆಫ್ ದಿ ಐಸ್ಬರ್ಗ್ ಅಂತ ಅಲ್ಲ, ಈ ನೀರ್ಗಲ್ಲಿನ ಒಂದು ತುದಿ, ಇನ್ನು 9-8 ತುದಿಗಳು, 7 ತುದಿಗಳು ಒಳಗಿವೆ. ಒಂದು ಮಾತ್ರ ನೀವು ಹೇಳಿದೆ, ಕಾಲಾವಕಾಶ ಕಡಿಮೆ ಇರೋದ್ರಿಂದ ಇನ್ನೂ ಅನೇಕ ಇದೆ. ನಾನು ನಮ್ಮ ತಾಯಿ ತಂದೆಯವರ ಕೃಪಾಶೀರ್ವಾದ, ನನ್ನ ಗುರು ಹಿರಿಯರ ಕೃಪಾಶೀರ್ವಾದ, ನನ್ನ ಸ್ನೇಹಿತರು ನನಗೆ ಎನ್ಕರೇಜ್. ಎಲ್ಲರೂ ಕೂಡ ಒಬ್ಬ ಅನ್ಯ ವ್ಯಕ್ತಿ ನೋಡೇ ಇಲ್ಲ. ನಾನು ಕನ್ನಡಿಗ ಅಂತ ನೋಡಿದ್ದಾರೆ ವಿನಃ ನಾನು ಯಾರೂ ಒಬ್ಬ ಬೇರೆ ಒಂದು ಮತ, ಒಂದು ಜಾತಿ ಅಂತ ನೋಡಿಲ್ಲ. ಅದು ಭಾಳ ದೊಡ್ಡ ಗುಣ ನಮ್ಮ ಕನ್ನಡಿಗ. ತುಂಬ ಧನ್ಯತೆ ಅನಿಸಿದೆ. ಕಲಬುರಗಿಯಲ್ಲಿ ಕೊರೋನಾ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆ ನಗರದ ವಿಧಾನಸೌಧ ಎದುರುಗಡೆ ಹಾದು ಹೋಗುತ್ತಿರುವ ಹಾಗೂ ನಿಲ್ಲಿಸಿರುವ ಪ್ರತಿಯೊಂದು ವಾಹನಗಳಿಗೆ ಸ್ಯಾನಿಟೈಸ್ ಮಾಡುವ ಮೂಲಕ ಕೊರೋನಾದಿಂದ ಮುಂಜಾಗೃತೆ ವಹಿಸುವ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆ ವತಿಯಿಂದ ನಗರದಲ್ಲಿ ಸಂಚರಿಸುತ್ತಿರುವ ವಾಹನಗಳಿಗೆ ಸ್ಯಾನಿಟೈಸರ್ ಮಾಡಲಾಯಿತು. ಕಲಬುರಗಿಯಲ್ಲಿ ಕೊರೋನಾ ಅಟ್ಟಹಾಸ ಮರೆಯುತ್ತಿರುವ ಹಿನ್ನೆಲೆ ನಗರದಲ್ಲಿ ಸಂಚರಿಸುತ್ತಿರುವ ಪ್ರತಿಯೊಂದು ವಾಹನಗಳಿಗೆ ಸ್ಯಾನಿಟೈಸ್ ಮಾಡುತ್ತಿದ್ದಾರೆ. ನಗರದಲ್ಲಿನ ಸಂಚರಿಸುತ್ತಿರುವ ಪ್ರತಿಯೊಂದು ವಾಹನಗಳಿಗೆ ಸ್ಯಾನಿಟೈಸ್ ಮಾಡಲಾಗುತ್ತಿದ್ದು, ಸಾರ್ವಜನಿಕರ ರಕ್ಷಣೆಗಾಗಿ ಮಹಾನಗರ ಪಾಲಿಕೆ ಇಂಥದ್ದೊಂದು ಕೆಲಸಕ್ಕೆ ಮುಂದಾಗಿದೆ. ಇದಕ್ಕೆ ಜನರ ಬೆಂಬಲವೂ ಕೂಡ ದೊರೆತಿದ್ದು, ನಗರದ ಸೂಪರ್ ಮಾರ್ಕೆಟ್, ಎಸ್ವಿಪಿ ವೃತ್ತ, ಜೇವರ್ಗಿ ರಸ್ತೆ ಸೇರಿದಂತೆ ನಾನಾ ಕಡೆ ಸ್ಯಾನಿಟೈಸ್ ಮಾಡುವ ಕೆಲಸ ನಡೀತಾ ಇದೆ. ಭಾರತದಲ್ಲಿಯೇ ಕಲಬುರಗಿ ಜಿಲ್ಲೆಯಲ್ಲಿ ಕೊರೋನಾ ಸಾವನ್ನಪ್ಪಿರುವ ವ್ಯಕ್ತಿಯಿಂದ ಆರಂಭವಾದ ಕೊರೋನಾ ಹಾವಳಿ ಈಗ ಭಾರತ ದೇಶವನ್ನೇ ವ್ಯಾಪಿಸಿದೆ. ಟ್ರಾವೆಲ್ ಹಿಸ್ಟರಿ ಹೊಂದಿದವರಿಂದ ರೋಗಿಯ ಸಂಪರ್ಕದಿಂದ ದಿನೇ ದಿನೇ ಪಾಸಿಟಿವ್ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಕೊರೋನಾ ವಾರಿಯರ್ಸ್ಗಳ ಕೆಲಸ ಕೂಡ ದುಪ್ಪಟ್ಟಾಗಿದೆ. ನಗರದೆಲ್ಲೆಡೆ ಬೀಡು ಬಿಟ್ಟಿರುವ ಪೊಲೀಸರ ಪ್ರಖರ ಬಿಸಿಲಿನ ಮಧ್ಯೆ ಜೀವದ ಹಂಗು ತೊರೆದು ಕೆಲಸ ಮಾಡ್ತಿರೋ ಅವರ ಶ್ರಮ ನೋವು ಹೇಳತಿರದಂತಾಗಿದೆ. ಬಿಸಿಲು ನಗರಿ ಎಂದೇ ಖ್ಯಾತಿ ಪಡೆದಿರುವ ಕಲಬುರಗಿಯಲ್ಲಿ ಕೊರೋನಾಗೆ ಮೊದಲ ಸಾವು ಆಗಿದ್ದರ ಹಿನ್ನೆಲೆ ಕೊರೋನಾದಿಂದ ಕಲಬುರಗಿ ಕುಖ್ಯಾತಿ ಪಡೆದಿದೆ. ಜಿಲ್ಲೆಯಲ್ಲಿ 55 ಪಾಸಿಟಿವ್ ಪ್ರಕರಣಗಳು ಕಂಡು ಬಂದಿದ್ದು, ಇದರಲ್ಲಿ 18 ಜನರು ಈ ರೋಗದಿಂದ ವಾಸಿಯಾಗಿದ್ದಾರೆ. ಈ ಸೋಂಕಿನ ಪ್ರಮಾಣ ಮತ್ತಷ್ಟು ಉಲ್ಬಣವಾಗದಿರಲೆಂದೇ ಜನರನ್ನು ಮನೆಯಿಂದ ಹೊರಬರದಂತೆ ಜಿಲ್ಲೆಯಲ್ಲಿ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ಆದ್ರೆ ಇದ್ಯಾವುದಕ್ಕೂ ಜಗ್ಗದ ನಗರ ನಿವಾಸಿಗಳು ಅನಗತ್ಯವಾಗಿ ಹೊರ ಓಡಾಡ್ತಿದ್ದು, ಅಂಥವರಿಗೆ ಪೊಲೀಸರು ಲಾಠಿ ರುಚಿ ತೋರಿಸುತ್ತಿದ್ದಾರೆ. ಪೊಲೀಸ್ ಇಲಾಖೆ ಸದಾ ಜನರ ರಕ್ಷಣೆಯಲ್ಲಿ ತೊಡಗಿದ್ದು, ಇನ್ನು ಕೊರೋನಾದಿಂದ ಲಾಕ್ಡೌನ್ ಮಾಡಿರುವ ಹಿನ್ನೆಲೆ ಪೊಲೀಸರ ಕೆಲಸ ಮತ್ತಷ್ಟು ಹೆಚ್ಚಾಗಿದೆ. ನಮ್ಮನ್ನು ಕಾಯುವ ಪೊಲೀಸರು ಹಗಲಿರುಳು ಒಂದು ಮಾಡಿ ಶ್ರಮ ವಹಿಸುತ್ತಿದ್ರೆ, ಜನರಿಗೆ ಮಾತ್ರ ಪೊಲೀಸರ ಶ್ರಮ ಕಣ್ಣಿಗೆ ಕಾಣದಂತಾಗಿದೆ.
ಕಲಬುರಗಿಯಲ್ಲಿ 40ರಿಂದ 13 ಡಿಗ್ರಿ ಬಿಸಿಲಿನಲ್ಲಿ ಅನ್ನ ನೀರು ಇಲ್ಲದೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಕಾಯಕ ಮಾಡೋ ಪೊಲೀಸರ ಶ್ರಮ ನೋಡ್ತಾ ಇದ್ರೆ ಎಂಥವರಿಗೂ ಕೂಡ ಕರುಣೆ ಬಾರದೆ ಇರುವುದಿಲ್ಲ. ನಮ್ಮಂತೆ ಅವರಿಗೂ ಜೀವವಿದೆ, ಅವರಿಗೂ ಸಹ ನಮ್ಮಂತೆ ಕುಟುಂಬವಿದೆ. ದೇಶ ರಕ್ಷಣೆ ಜೊತೆಗೆ ಮನೆ ರಕ್ಷಣೆ ಮಾಡುವ ಜವಾಬ್ದಾರಿ ಇರುವ ಪೊಲೀಸರ ಶ್ರಮಕ್ಕೆ ಬೆಲೆ ಕೊಟ್ಟು ಕೊರೋನಾ ತಡೆಗಟ್ಟುವಲ್ಲಿ ನಾವೆಲ್ಲರೂ ಹೋರಾಡುವ ಮೂಲಕ ಪ್ರತಿಯೊಬ್ಬರು ಮನೆಯಲ್ಲಿರೋಣ. ಸರ್ಕಾರ ಹಾಗೂ ಜಿಲ್ಲಾಡಳಿತದ ನಿಯಮ ಪಾಲಿಸೋಣ. ಪೊಲೀಸರ ಕೆಲಸಕ್ಕೆ ಒಂದಿಷ್ಟು ವಿರಾಮ ನೀಡೋಣ ಎಂಬುದೇ ಇನ್ ಗುಲ್ಬರ್ಗಾ ಸುದ್ದಿವಾಹಿನಿಯ ಆಶಯ. ಕ್ಯಾಮರಾ ಪರ್ಸನ್ ಸಂಗಮಯ್ ಶಿರಿಮಠ್ ಜೊತೆ ಭುವನೇಶ್ವರಿ ಬೋನಾಳ್. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಕೊರೋನಾ ಲಾಕ್ಡೌನ್ ಹಿನ್ನೆಲೆ ನಗರದಲ್ಲಿನ ಬಡ ಜನರಿಗೆ G99 ಸದಸ್ಯರಿಂದ ಆಹಾರ ಕಿಟ್ ವಿತರಣೆ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. Warm welcome to our world, the Temple of Knowledge, Shekinah Baptist Academy. Yes, it is a school with a difference. Shekinah Baptist Academy is a well-designed school in about 1.5 acres of area.
A perfect blend of nature and architecture makes SBA a unique school. Our program includes exclusive school syllabus, blend of CBSE and ICSE, foundation program, sports and music, personality development. We are putting in efforts to make this school a school of difference and a school of different thought. Our education is holistic in view and in approach, and the focus is to develop the child in different fields and areas of their life so that they may be able to face the world and the future competition that they will have to go to. Shekinah Baptist Academy near PNT quarters, Old Javagi Road, Kalburgi. ಕೊರೋನಾ ಲಾಕ್ಡೌನ್ ಹಿನ್ನೆಲೆ ಇಲ್ಲಿನ ವಾರ್ಡ್ ನಂಬರ್ 55ರ ಸಾಯಿರಾಮ್ ನಗರದಲ್ಲಿನ ಬಡ ಜನರಿಗೆ G99 ಸದಸ್ಯರು ಆಹಾರ ಕಿಟ್ಗಳನ್ನು ವಿತರಣೆ ಮಾಡಿದರು. ಕಲಬುರಗಿಯಲ್ಲಿ ಲಾಕ್ಡೌನ್ ಆದಾಗಿನಿಂದ ಬಡ ಜನರಿಗೆ ಆಹಾರದ ಕೊರತೆ ಉಂಟಾಗಿದ್ದು, ಬಡವರ, ನಿರ್ಗತಿಕರ ಹಾಗೂ ಕೂಲಿ ಕಾರ್ಮಿಕರ ಸಹಾಯಕ್ಕೆ ಧಾವಿಸಿರುವ G99 ಸದಸ್ಯರು ಬಡ ಜನರಿಗೆ ಆಹಾರದ ಕಿಟ್ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಹೇಶ್ ಹೇಸೂರ್, ನಾಗಭೂಷಣ್, ಶರಣುಪಪ್ಪ, ಅವ್ವಣ್ಣ ಮ್ಯಾಕೆರಿ ಸಹ ಆಹಾರ ವಿತರಣೆ ಮಾಡಿದರು. ಈ ಏರಿಯಾದಲ್ಲಿ ಒಂದು ಅವೇರ್ನೆಸ್ ತರಬೇಕು ಅಂತೇಳಿ ಅವ್ರಿಗೆ ಕೇಳ್ಕೊಂಡು ನೀವೆಲ್ಲ ವಾಲಂಟಿಯರ್ಸ್ ಬರಬೇಕಪ್ಪ, ಎಲ್ಲ ನಾವು ಪೊಲೀಸ್ನವರು ಮಾಡೋದ್ರ ಜೊತೆಗೆ ನೀವು ಕೂಡ ನಮಗೆ ಸಹಕಾರ ಮಾಡಬೇಕು ಅಂತ ನಾವು ಮಹೇಶ್ ಅವ್ರಿಗೆ ಹೇಳಿದಾಗ ಸರಿ ಅಂತೇಳಿ ಅವರು ಕೆಲವೊಂದು ವಾಲಂಟಿಯರ್ಸ್ ನೇಮಕ ಕೊಟ್ಟರು. ಅದ್ರ ಪ್ರಕಾರ ನಾವೆಲ್ಲ ಇಲ್ಲಿ ವಾಲಂಟಿಯರ್ಸ್ ನೇಮಕ ಮಾಡಿದ್ವಿ. ಅವರೆಲ್ಲ ಸರ್ವೆ ಮಾಡಿ ನಮ್ಮ ಜನಗಳಲ್ಲಿ ಅವೇರ್ನೆಸ್ ತರಲಿಕ್ಕೆ ಭಾಳ ಪ್ರಯತ್ನ ಪಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅವರು ಸರ್ವೆ ಮಾಡಿ ಅವೇರ್ನೆಸ್ ಕೊಡ್ತಾ ಇದ್ದಾಗ ಈ ನಮ್ಮ ಏರಿಯಾದಲ್ಲಿ ಬಡ ಜನರು ಭಾಳ ಜನ ಇದ್ದಾರೆ ಸರ್, ಅವರಿಗೆ ಕೂಲಿ ಕಾರ್ಮಿಕರಿದ್ದಾರೆ, ಅವರಿಗೆ ಊಟದ್ದು ಭಾಳ ತೊಂದರೆ ಆಗ್ತಾಯಿದೆ ಅಂತ ಈ ನಮ್ಮ ಲೇಡಿ ವಾಲಂಟಿಯರ್ಸ್ ಎಲ್ಲ ನಮ್ಗೆ ರಿಕ್ವೆಸ್ಟ್ ಮಾಡಿದ್ರು, ಸರ್ ಅವ್ರಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡೋಣ. ಅದ್ರ ಪ್ರಕಾರ ನಾನು ಸಮಾಜ ಸೇವಕರಾದಂಥ ಶರಣುಪಪ್ಪ ಮತ್ತು G99 ಟೀಮ್ ಅವರಿಗೆ ನಾನು ಕಾಂಟ್ಯಾಕ್ಟ್ ಮಾಡಿ ಪರಿಸ್ಥಿತಿ ಹಿಂಗಿದೆ ಮತ್ತು ಏನು ಅಂದರೆ ಸರ್ ಬಿಡಿ ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತೇಳಿ ಇವತ್ತು ಅವರು ತಮ್ಮ ಹೃದಯಪೂರ್ವಕವಾಗಿ ಮನಸ್ಸಾಪೂರ್ವಕವಾಗಿ ಎಷ್ಟು ಜನ ಇದ್ದಾರೆ ಸರ್ ನಾನು ಅವರಿಗೆ ಕಿಟ್ಗಳನ್ನು ಕೊಡ್ತೀನಿ ಅಂತೇಳಿ ನಿನ್ನೆ ಮಾತಾಡಿದ್ವಿ. ಇವತ್ತು ಸಾಯಂಕಾಲನೇ ರೆಡಿಯಾಗಿ ಬಂದಿದ್ದಾರೆ. ಅವರಿಗೆ ಭಾಳ ಧನ್ಯವಾದಗಳು. ಇದೇ ರೀತಿ ನಾವು ವಾಲಂಟಿಯರ್ಸ್ ಎಲ್ಲ ರೆಡಿಯಾಗಿ ಏನು ಕರೋನಾ ಬಗ್ಗೆ ನಾವೇನು ಆಮೇಲೆ ಈ ವ್ಯವಸ್ಥೆ ಸ್ಟಾರ್ಟ್ ಆಗಿದೆ ಏನಪ್ಪ ಅಂದರೆ ನಮ್ಮ ಏರಿಯಾದ ಜನಗಳು ಹೊರಗೆ ಹೋಗಬಾರ್ದು, ಹೊರಗಿನ ಜನ ನಮ್ಮಲ್ಲಿ ಬರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾವು ತರಕಾರಿ ಮಾರ್ಕೆಟ್ ಕೂಡ ಅವರು ವಾಲಂಟಿಯರ್ಸ್ ಆಗಿ ಈ ಪೂರ್ತಿ ಬಡಾವಣೆಯಲ್ಲಿ ಒಂದು 4 ಪಾಯಿಂಟ್ಗಳನ್ನು ಫಿಕ್ಸ್ ಮಾಡಿ ತರಕಾರಿ ಮತ್ತು ಹಣ್ಣು ಪ್ರತಿಯೊಂದು ಮನುಷ್ಯನಿಗೆ ಈ ಜೀವನಕ್ಕೆ ದಿನನಿತ್ಯದ ಜೀವನವನ್ನು ಮತ್ತು ದಿನಸಿ ಅಂಗಡಿಗಳನ್ನು ಕೂಡ ನಾವು ಯಾರೂ ಹೊರಗೆ ಹೋಗಬಾರ್ದು, ಇಲ್ಲೇ ಮಾಡಬೇಕು ಅಂತೇಳಿ ಅವರೆಲ್ಲ ತಯಾರಾಗಿದ್ದಕ್ಕೆ ನಾವು ಕೂಡ ಅವ್ರಿಗೆ ಸಹಕಾರ ಮಾಡಿದ್ವಿ, ನಮಗೆ ಅವರು ಸಹಕಾರ ಮಾಡಿದ್ವಿ. ವಾಲಂಟಿಯರ್ಸ್ ಈ ಒಂದು ಹೆಣ್ಣು ಮಕ್ಕಳ ಟೀಮಿಗೆ ನಾನು ತುಂಬ ಹೃದಯದ ಒಂದು ಅಭಿನಂದನೆ ಹೇಳ್ತೇನೆ. ಯಾಕಂದರೆ ಇಷ್ಟು ಅಚ್ಚುಕಟ್ಟಾಗಿ ಒಂದು ಏನು ತಮಗೆಲ್ಲರಿಗೂ ಸೋಷಿಯಲ್ ಡಿಸ್ಟೆನ್ಸ್ನಲ್ಲಿ ಕೂಡಿಸಿ ಒಂದು ಆರ್ಗನೈಸೇಷನ್ ಮಾಡಿದ್ದಾರೆ. ನಿಜವಾಗ್ಲೂ ನಾನು ಸುಮಾರು 40 ದಿವಸದಿಂದ ನಾವು ಈ ಕೆಲಸದೊಳಗಿದ್ದೀವಿ. ಬಟ್ ಈ ಏರಿಯಾನೇನು ನೀವು ಮಾಡೆಲ್ ಮಾಡುವ ರಿಯಲಿ ಒಂದು ದಿವಸ ಮಾಡೆಲ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ನಿಮಗೆ ಶುಭವಾಗಲಿ. ಮತ್ತು ಇವತ್ತಿನ ದಿವಸ ಇಲ್ಲಿ ಬಂದಂಥ ಎಲ್ಲ ನಮ್ಮ ಕಾರ್ಮಿಕ ಮಿತ್ರರು, ಅಕ್ಕ ತಂಗಿಯರು ಎಲ್ಲರಿಗೂ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ದಯವಿಟ್ಟು ಈಗ ಸಾಹೇಬ್ರು ಹೇಳ್ದಂಗೆ ಆದಷ್ಟು ಏನು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಈ ಒಂದು ಲಾಕ್ಡೌನ್ ಮುಗಿಬಹುದು, ಅಲ್ಲಿವರೆಗೂ ನೀವು ಆದಷ್ಟು ಮನೆಯಿಂದ ಹೊರಗೆ ಬರಲಾರ್ದಂಗೆ ತಮ್ಗೆ ಏನಾದರೂ ತೊಂದರೆಗಳಿದ್ರು ಕೂಡ ಇವರು ನಿಮ್ಮ ವಾರಿಯರ್ಸ್ ಇದ್ದಾರೆ, ನಿಮ್ಮದು ಒಂದು ಓಣಿದು ಎಲ್ಲ ಹಿರಿಯರಿದ್ದಾರೆ, ಅವರಿಗೆ ನೀವೆಲ್ಲ ಏನು ತೊಂದರೆ ಇದ್ರೆ ತಿಳಿಸ್ರಿ. ನಾವು ಇದ್ದೀವಿ ಜೊತೆಗೆ, ಎಲ್ಲರೂ ಕಲಿತು ಯಾರು ಹಸಿವಿನಿಂದ
ಬಳಲಬಾರ್ದು ಎಂಬುದು ಒಂದೇ ನಮ್ಮ G99 ಒಂದು ಉದ್ದೇಶ. ಈ G99 ನಾವು ಸುಮಾರು 7 ವರ್ಷದಿಂದ ನಾವು ಈ ಒಂದು ಸಮಾಜ ಸೇವೆಯಲ್ಲಿ ಇದ್ದೀವಿ. G99 ಅಂದರೆ ನಾವು 99 ಮೆಂಬರ್ ಫ್ರೆಂಡ್ಸ್ ಒಂದು ಗ್ರೂಪ್ ಇದೆ. ಆ ಗ್ರೂಪ್ಲಿಂದ 50 ದಿವಸ ನಾವು ಸಮಾಜ ಸೇವೆ ಸುಮಾರು 7 ವರ್ಷದಿಂದ ಮಾಡ್ಕೊತ ಬಂದೀವಿ. ಇನ್ನು ಮುಂದೆ ಕೂಡ ನಮ್ಮದೇನು ಒಂದೇ ಉದ್ದೇಶ, ಯಾರು ತೊಂದರೆಯಲ್ಲಿ ಇರ್ತಾರೋ ಅವ್ರಿಗೆ ಹೆಲ್ಪ್ ಮಾಡೋದು. ನಾವು 99 ಜನ ಪ್ರತಿ ತಿಂಗಳ ಫಸ್ಟ್ ಸಂಡೇ ಕಲಿತೀವಿ ನಾವು. ಇನ್ನೊಂದು G55 ಅಂತಿದೆ, 2 ನಮ್ಮ ತಂಡಗಳಿವೆ. ಎಲ್ಲರೂ ಬರೀ 500 ರೂಪಾಯಿ ನಾವು ಕಾಂಟ್ರಿಬ್ಯೂಟ್ ಮಾಡ್ತೀವಿ, ಬರೀ 500 ರೂಪಾಯಿ. ಅದು 77,000 ರೂಪಾಯಿ ಆಗುತ್ತೆ ಪ್ರತಿ ತಿಂಗಳ. ಆ 77,000 ರೂಪಾಯಿ ನಾವೇನು ಮಾಡ್ತೀವಿ ಅಂದರೆ, ನಾವು ಎಲ್ಲ ಬಡವರು ಯಾರು ಮೆಡಿಕಲ್ ಟ್ರೀಟ್ಮೆಂಟಿಗೆ ಬೇಕಾಗ್ತದೆ ಅವ್ರಿಗೆ ನಾವು ಎವ್ರಿ ಮಂತ್ 77,000 ರೂಪಾಯಿ ನಾವು ಡೊನೇಟ್ ಮಾಡ್ತೀವಿ. ಲಿಂಗೈಕ್ಯ ಚಂದ್ರಶೇಖರ್ ಪಾಟೀಲ್ ರೇವೂರ್ ಅಭಿಮಾನಿ ಬಳಗದ ವತಿಯಿಂದ ಇಲ್ಲಿನ ಬುದ್ಧನಗರದಲ್ಲಿನ ಬಡ ಜನರಿಗೆ ಗೀತಾರಾಜು ವಾಡೇಕರ್ ಅವರ ನೇತೃತ್ವದಲ್ಲಿ ದವಸ ಧಾನ್ಯಗಳನ್ನು ವಿತರಿಸಲಾಯಿತು. ಲಿಂಗೈಕ್ಯ ಚಂದ್ರಶೇಖರ್ ಪಾಟೀಲ್ ರೇವೂರ್ ಅಭಿಮಾನಿ ಬಳಗದ ವತಿಯಿಂದ ಬುದ್ಧನಗರದಲ್ಲಿನ ಬಡ ಜನರಿಗೆ ಗೀತಾರಾಜು ವಾಡೇಕರ್ ಅವರ ನೇತೃತ್ವದಲ್ಲಿ ದವಸ ಧಾನ್ಯಗಳನ್ನು ವಿತರಿಸಲಾಯಿತು. ಇವತ್ತು ಬುದ್ಧನಗರದಲ್ಲಿ ಅಂದರೆ 53 ವಾರ್ಡ್ನಲ್ಲಿ ದತ್ತಾತ್ರೇಯ ಪಾಟೀಲ್ ರೇವೂರ್ ನೇತೃತ್ವದಲ್ಲಿ ಉಚಿತವಾಗಿ ಆಹಾರ ಧಾನ್ಯವನ್ನು ವಿತರಿಸಲಾಯಿತು. ಪ್ರತಿ ಓಣೆಯಲ್ಲಿ ಅಂದರೆ ಸ್ಲಮ್ ಓಣೆಯಲ್ಲಿ ಕಂಟಿನ್ಯೂ ಸತತವಾಗಿ 1 ತಿಂಗಳಿಂದ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಪ್ರತಿದಿನ ಪ್ರತಿಯೊಂದು ಓಣಿಗೆ ಹೋಗಿ ಮನೆ ಮನೆಗೆ ತೆರಳಿ ಅವರು ಕೊಡ್ತಾ ಇದ್ದಾರೆ. ಈ ವಾರ್ಡ್ನಲ್ಲಿ ಬುದ್ಧನಗರ 53 ವಾರ್ಡ್ನಲ್ಲಿ ಇವತ್ತು ಬರೋರಿದ್ದರು, ಅವ್ರು ಬೇರೆ ಮೀಟಿಂಗ್ ಇರೋ ಕಾರಣ ಅವರು ಬರೋದಾಗಲಿಲ್ಲ. ನೀವೇ ಮುಗಿಸ್ಕೋರಿ ಅಂತೇಳಿದ್ದಾರೆ. ನಮ್ಮೆಲ್ಲ ಕಾರ್ಯಕರ್ತರು ಕಲಿತು ನೀವೇ ಮುಗಿಸ್ಕೋರಿ, ಇದೊಂದು ಕಾರ್ಯಕ್ರಮ ಅಂತೇಳಿದ್ದಾರೆ. ಇದು ನಾವು ಅವರು ನೇತೃತ್ವದಲ್ಲಿ ನಾವೆಲ್ಲ ಕಾರ್ಯಕರ್ತರು ಸೇರಿ ಇವತ್ತು ಬುದ್ಧನಗರ ಬಡಾವಣೆ ಬಡ ಕುಟುಂಬದವರಿಗೆ ಅಕ್ಕಿ, ಬೇಳೆ, ಎಣ್ಣೆ, ಸಕ್ಕರೆ ಇತ್ಯಾದಿ ವಸ್ತುಗಳನ್ನು ಎಲ್ಲರಿಗೆ ಉಚಿತವಾಗಿ ಬಡ ಕುಟುಂಬದವರನ್ನು ಇವತ್ತು ನಾವು ಉಚಿತವಾಗಿ ಕೊಡ್ತಾಯಿದ್ದೀವಿ. ಎಲ್ಲ ನಮ್ಮ ಬುದ್ಧನಗರ ಬಡಾವಣೆಯವರು ಅಪ್ಪುಗೌಡರಿಗೆ ಧನ್ಯವಾದವನ್ನು ತಿಳಿಸಿದ್ದಾರೆ. ಇವತ್ತಿನ ದಿನ ಏನು ನಮ್ಮ ದೇಶದಲ್ಲಿ ಮಹಾಮಾರಿ ಕೊರೋನಾ ಏನು ಹಬ್ಬಿದೆ, ಇದರಿಂದ ದೇಶದಲ್ಲಿ ಲಾಕ್ಡೌನ್ ಆಗಿದೆ. ಆದ ಕಾರಣ ಪ್ರತಿಯೊಂದು ಸ್ಲಮ್ ಏರಿಯಾದಲ್ಲಿ ಯಾರೂ ಜನ ಕೆಲಸ ಇರಲಾರ್ದೆ ಮನೇಲಿ ಕೂತಿದ್ದಾರೆ. ಹಾಗಾಗಿ ಅವ್ರದ್ದು ದಿನನಿತ್ಯ ಯಾವ ರೀತಿ ಪೂರೈಸಬೇಕಂತೇಳಿ ಎಲ್ಲ ಒಂದು ಚಿಂತನೆ ನಡೆಸಿ ನಮ್ಮ ಅಪ್ಪುಗೌಡರಾದ ನಮ್ಮ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ಅಪ್ಪುಗೌಡರು ಅವರು ಎಲ್ಲ ಸ್ಲಮ್ಗಳಿಗೆ ಒಂದೊಂದು ಫ್ಯಾಮಿಲಿ ಕಿಟ್ಟನ್ನು ಮಾಡಿದ್ದಾರೆ. ಒಂದು ಆಹಾರ ಧಾನ್ಯದ ಕಿಟ್ಟನ್ನು ಮಾಡಿದ್ದಾರೆ. ಅವರು ಕಿಟ್ಟನ್ನು ಮಾಡಿ ಪ್ರತಿಯೊಂದು ಸ್ಲಮ್ ಏರಿಯಾದಾಗೆ ದಿನನಿತ್ಯ ಆಗಲಿ ಒಂದು ಡೇ ಆಫ್ಟರ್ ಡೇ ಆಗಿ ರೀತಿಯಾಗಿ ಒಂದು ಲಾಕ್ಡೌನ್ ಮುಖಾಂತರ ಒಂದು ಸಮಾಜ ಇದರಲ್ಲಿಂದ ಡಿಫ್ರೆನ್ಸ್ ಒಂದು ಸ್ವಲ್ಪ ಅಂತರಲಿಂದ ಇಟ್ಟು ಲೈನ್ ಹಾಕಿಸಿಂದ ಪ್ರತಿಯೊಬ್ಬರಿಗೆ ಇದನ್ನು ತಲುಪಿಸೋ ಒಂದು ಕಾರ್ಯವನ್ನು ಅವರು ಮಾಡಿದ್ದಾರೆ. ಇದರಿಂದ ಬಹಳಷ್ಟು ಜನರಿಗೆ ಉಪಯೋಗ ಆಗಿದೆ. ಆಮೇಲೆ ಇದೇ ರೀತಿಯಾಗಿ ಎಲ್ಲ ವಾರ್ಡಿಗೆ ಕೂಡ ಅವರು ಬಹಳಷ್ಟು ಸರಿಯಾಗಿ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ನಮ್ಮ ಬುದ್ಧನಗರ ವಾರ್ಡ್ ನಂಬರ್ 53ದಲ್ಲಿ ಸುಮಾರು 300 ಮೇಲ್ಗಡೆ ಜನರಿಗೆ ಇದು ಉಚಿತವಾಗಿ ಕೊಡಲಾಗಿದೆ ಪ್ಯಾಕೇಜು. ಪ್ರತಿಯೊಬ್ಬರು ನೀಟಾಗಿ ಬಂದು ಒಂದು ಎಲ್ಲರೂ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೇಸಿಂದ ಎಲ್ಲರೂ ಕೂಡ ಸಹಕರಿಸಿ ತಗೋತಾ ಇದ್ದಾರೆ. ಹೀಗೆ ಇನ್ನೂ ಮುಂಬರುವ ದಿನಗಳಲ್ಲಿ ಆದಷ್ಟು ಬೇಗ ನಾವೆಲ್ಲರೂ ಕೊರೋನಾ ಇದರಿಂದ ಮುಕ್ತಿವಾಗಿ ಅವ್ರವ್ರ ಕೆಲಸಕ್ಕೆ ಅವರು ಇದರಿಂದ ಮುಕ್ತಿವಾಗೋಣ ಅಂತ. ಈ ಸಂದರ್ಭದಲ್ಲಿ ರಾಜು ವಾಡೇಕರ್, ವಿಜಯ್ ಕುಮಾರ್, ದೇವೇಂದ್ರಪ್ಪ, ವಿಶ್ವನಾಥ್ ಸಾಲಿಮಠ್, ಸುಂದರ್ ಕುಲಕರ್ಣಿ, ರಾಕೇಶ್, ಮಹಾದೇವ್ ಬೆಳಂಗಿ, ಅಹಮದ್ ಶೇಖ್, ಮೆಹಬೂಬ್ ಶೇಖ್, ಫರೇಜ್, ಪ್ರಕಾಶ್ ವಾಡೇಕರ್ ಉಪಸ್ಥಿತರಿದ್ದರು. ಕೊರೋನಾ ಎಫೆಕ್ಟ್ದಿಂದಾಗಿ ಕಳೆದ ತಿಂಗಳಿನಿಂದ ಮನೆಯಲ್ಲಿ ಲಾಕ್ ಆಗಿರುವ ಅದೆಷ್ಟೋ ಮಂದಿ ಟೈಮ್ ಪಾಸ್ ಮಾಡಲು ಹೈರಾಣಾಗ್ತಿದ್ದಾರೆ. ಅಂಥದ್ರಲ್ಲಿ ಮನೆಯಲ್ಲಿ ಕುಳಿತು ಪ್ರತಿದಿನ ರಾಮಾಯಣ ಮಹಾಭಾರತ ನೋಡಿ ಪ್ರಭಾವಿತಳಾಗಿರುವ ಕಲಬುರಗಿ ಜಿಲ್ಲೆಯ ನಾಲವಾರದ ಈ ಪುಟ್ಟ ಬಾಲಕಿ ಚಿತ್ರದಲ್ಲಿನ ಸಂಭಾಷಣೆ ಜೊತೆಗೆ ಪಾತ್ರದಲ್ಲಿ ಕೂಡ ತೊಡಗಿದ್ದಾಳೆ.
ಈಗಿನ ಚಿಕ್ಕ ಮಕ್ಕಳು ಪೌರಾಣಿಕ ಕಥೆಗಳೆಂದರೆ ಮೂಗು ಮುರಿಯುವಂತ ಸಂದರ್ಭದಲ್ಲಿ ಕಲಬುರಗಿಯಲ್ಲಿ ಲಾಕ್ಡೌನ್ ಆದಾಗಿನಿಂದ ಪ್ರತಿನಿತ್ಯ ರಾಮಾಯಣ ಹಾಗೂ ಮಹಾಭಾರತ ಕಥೆಗಳನ್ನು ಮರುಪ್ರಸಾರ ಮಾಡಲಾಗುತ್ತಿದ್ದು, ಇಲ್ಲೊಬ್ಬ ಬಾಲಕಿ ರಾಮಾಯಣ ಕಥೆಯನ್ನು ನೋಡುತ್ತಾ ಅದರಲ್ಲಿಯೇ ತಲ್ಲೀನಲಾಗಿರುವ ಈ ಬಾಲಕಿ ರಾಮಾಯಣದ ಸಂಭಾಷಣೆ ಹೇಳುತ್ತಾ ನಟನೆ ಕೂಡ ಮಾಡ್ತಿದ್ದಾಳೆ. ಕಲಬುರಗಿ ಜಿಲ್ಲೆ ನಾಲವಾರದ ಸಂಜಯ್ ಕುಲಕರ್ಣಿಯವರ ಪುತ್ರಿ ರಾಜಶ್ರೀ ಎಂಬ ಈ ಬಾಲಕಿ ಪ್ರತಿನಿತ್ಯವೂ ತಂದೆ ತಾಯಿಯೊಂದಿಗೆ ರಾಮಾಯಣ ಧಾರಾವಾಹಿ ನೋಡುತ್ತಿದ್ದಾಳೆ. ಅದರಲ್ಲೂ ಲವಕುಶರ ಸನ್ನಿವೇಶ ಮತ್ತು ಹಾಡು ನೋಡಿ ತಾನೂ ಸಹ ಅದೇ ರೀತಿ ಅಭಿನಯವನ್ನು ಮಾಡಲು ಶುರು ಮಾಡಿದ್ದಾಳೆ. ಈ ಪುಟ್ಟ ಬಾಲಕಿಯ ಆಕ್ಟಿಂಗ್ ನೋಡಿ ಅದೆಷ್ಟೋ ಜನ ಫಿದಾ ಆಗಿದ್ದಾರೆ. ನೀವು ಕೂಡ ಈ ಬಾಲಕಿಯ ಅಭಿನಯವನ್ನು ನೋಡಿ ಎಂಜಾಯ್ ಮಾಡಿ. जम्बूद्वीपे भरतखण्डे आर्यावर्ते भारतवर्षे नगरी है विख्यात अयोध्या नाम की, यही जन्मभूमि है परम पूज्य श्री राम की। हम कथा सुनाते राम सकल गुण धाम की, ये रामायण है पुण्य कथा श्री राम की, ये रामायण है पुण्य कथा श्री राम की। रघुकुल के राजा धर्मात्मा चक्रवर्ती दशरथ पुण्यात्मा, संतति है तो यज्ञ करवाया, धर्म यज्ञ का शुभ फल पाया। घर जननी धार कुमारा, रघुकुल दीप जगत आधारा। चारों घातों के शुभ नाम। ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 41 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 28 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕನ್ನಡ ಸಾಹಿತ್ಯದ ಹೆಸರಾಂತ ನಿತ್ಯೋತ್ಸವ ಕವಿ ಇನ್ನಿಲ್ಲ, ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದು ಕೆಎಸ್ ನಿಸಾರ್ ಅಹಮದ್ ಈಗ ನೆನಪು ಮಾತ್ರ. ಕಲಬುರಗಿಯಲ್ಲಿ ಕೊರೋನಾ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆ ಮಹಾನಗರ ಪಾಲಿಕೆ ವತಿಯಿಂದ ನಗರದಲ್ಲಿನ ಪ್ರತಿಯೊಂದು ವಾಹನಗಳಿಗೆ ಸ್ಯಾನಿಟೈಸ್ ಸ್ಪ್ರೇ. ಕೊರೋನಾ ಅಟ್ಟಹಾಸದಿಂದ ಬಿಡುವಿಲ್ಲದೆ ಶ್ರಮ ವಹಿಸುತ್ತಿರುವ ಕೊರೋನಾ ವಾರಿಯರ್ಸ್, ಜೀವದ ಹಂಗು ತೊರೆದು ಜನ ರಕ್ಷಣೆಗೆ ದುಡಿಯುತ್ತಿರುವ ಪೊಲೀಸರಿಗೊಂದು ಸಲಾಂ. ಇಲ್ಲಿಗೆ ಇನ್ ಗುಲ್ಬರ್ಗ ವಾರ್ತೆಗಳು ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರ್ಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್
ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. Warm welcome to our world, the Temple of Knowledge, Shekinah Baptist Academy. Yes, it is a school with a difference. Shekinah Baptist Academy is a well-designed school in about 1.5 acres of area. A perfect blend of nature and architecture makes SBA a unique school. Our program includes exclusive school syllabus, blend of CBSE and ICSE, foundation program, sports and music, personality development. We are putting in efforts to make the school a school of difference and a school of different thought. Our education is holistic in view and in approach, and the focus is to develop the child in different fields and areas of their life so that they may be able to face the world in the future competition that they will have to go to. Shekinah Baptist Academy near PNT quarters, Old Javagi Road, Kalburgi.